ನಮಸ್ತೆ ವೀಕ್ಷಕರೇ, ಎಆರ್ ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ತೆಕ್ಕಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಣ್ಣುಕೆರೆ ಎಂಬಲ್ಲಿ. ವೀಕ್ಷಕರೇ, ನಾವು ಇವತ್ತು ನಿಮಗೆ ತೋರಿಸ್ತಿರುವಂತಹ ಜಾಗ 8 ಸೆಂಟ್ಸ್ ಜಾಗದಲ್ಲಿ 1551 ಸ್ಕ್ವೇರ್ ಫೀಟ್ ನ ಮನೆ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಮನೆ 50% ಕನ್ಸ್ಟ್ರಕ್ಷನ್ ಆದ ಸಮಯದಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ. ಈಗ ಈ ಮನೆ ಮಾರಾಟಕ್ಕೆ ಸಿದ್ಧವಾಗಿದೆ. ಅಂದ್ರೆ ಈ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗಿದ್ದು ಮಾರಾಟಕ್ಕೆ ಸಿದ್ಧವಾಗಿದೆ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿರುವಂತದ್ದೇ ಇದೇ ಮನೆ ಆಗಿದ್ದು 8 ಸೆಂಟ್ಸ್ ಜಾಗದಲ್ಲಿ 1551 ಸ್ಕ್ವೇರ್ ಫೀಟ್ ನ ಮನೆ ಆಗಿದೆ. ಇನ್ಸೈಡ್ ಸ್ಟೇರ್ ಕೇಸ್ ನ ಮನೆ ಆಗಿದ್ದು ವೀಕ್ಷಕರೇ, ಇದು 2 ಬೆಡ್ರೂಮ್ ಅನ್ನು ಹೊಂದಿರುತ್ತದೆ. ನೀವು ಇಲ್ಲಿ ನೋಡಬಹುದು, ಹೊರಗಡೆಯಿಂದ ಗೇಟ್, ಇಂಟರ್ಲಾಕ್, ರ್ಯಾಂಪ್ ಹಾಗೆ ಬಾವಿ ಇದೆಲ್ಲವನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿರ್ತಾರೆ. ಹಾಗೆ ಇದು ಅಗಲವಾದ ಕಾಂಕ್ರೀಟ್ ರಸ್ತೆ ಆಗಿದ್ದು ವೀಕ್ಷಕರೇ, ತೆಕ್ಕಟ್ಟೆ ಕಣ್ಣುಕೆರೆ ಗ್ರಾಮ ಬರ್ತದೆ. ಹಾಗೆ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 950ರಿಂದ 1 ಕಿಲೋಮೀಟರ್ ದೂರದ ಅಂತರದಲ್ಲಿ. ವೀಕ್ಷಕರೇ, ಇದು ಈಸ್ಟ್ ಫೇಸಿಂಗ್ ಆಗ್ತದೆ, ಅಂದ್ರೆ ಪೂರ್ವಾಭಿಮುಖ ಬಾಗಿಲು. ಹಾಗೆ ವಾಸ್ತು ಪ್ರಕಾರದಲ್ಲಿ ರಿಂಗ್ನ ಬಾವಿ ಕೂಡ ಮಾಡಿರ್ತಾರೆ. 2 ಬೆಡ್ರೂಮ್ನ ಮನೆ ಇದಾಗಿರ್ತದೆ. ವೀಕ್ಷಕರೇ, ಬಾವಿಯನ್ನು ಒಮ್ಮೆ ವೀಕ್ಷಣೆ ಮಾಡೋಣ. ಇಲ್ಲಿ ನೋಡಿ, ಇದು ಏಪ್ರಿಲ್ ಮಂತ್ ಆಗಿದ್ದು ಸಾಕಷ್ಟು ನೀರಿದೆ ಈ ಬಾವಿಯಲ್ಲಿ. ಹಾಗೆ ಸಿಹಿ ನೀರು ಕೂಡ ಹೌದು. ಆನೆಗುಡ್ಡ ಟೆಂಪಲ್ ಕೂಡ ಹತ್ತಿರದಲ್ಲೇ ಬರ್ತದೆ. ಹಾಗೆ ವೀಕ್ಷಕರೇ, ಪೂರ್ವಾಭಿಮುಖವಾಗಿ ಬಾಗಿಲನ್ನು ಮಾಡಿರ್ತಾರೆ. ಇದು ನೋಡಬಹುದು, ಸಿಟ್ಔಟ್ ಏರಿಯಾ. ಇದು ಎಲ್ಲ ಗ್ರಾನೈಟ್ ಅನ್ನು ಫ್ಲೋರಿಂಗ್ಗೆ ಯೂಸ್ ಮಾಡಿರ್ತಾರೆ. ಹಾಗೆ ನೀವು ಇಲ್ಲಿ ಕಾಣ್ತಿರುವಂತದ್ದು ದ್ವಾರ ಬಾಗಿಲಿದು, ಟೀಕ್ ವುಡ್. ವೀಕ್ಷಕರೇ, 8 ಸೆಂಟ್ಸ್ ಜಾಗದಲ್ಲಿ 1551 ಸ್ಕ್ವೇರ್ ಫೀಟ್ ನ ಮನೆ ಇದಾಗಿದ್ದು ಕನ್ವರ್ಷನ್ 911 ಈಗಾಗಲೇ ಆಗಿದೆ. ಬ್ಯಾಂಕ್ನ ಸಹಾಯ ತಗೊಳ್ಳೋರು ಸಹ ಈ ಮನೆಯನ್ನು ಖರೀದಿ ಮಾಡಬಹುದು. ಹಾಗೆ ಬ್ಯಾಂಕ್ ಹೆಲ್ಪ್ ಕೂಡ ಸಿಗ್ತದೆ. ನೀವು ಇಲ್ಲಿ ನೋಡಬಹುದು, ಸಿಟ್ಔಟ್ ಏರಿಯಾ. ಇದು ಸಾಕಷ್ಟು ಗಾಳಿ ಬೆಳಕು ಬರ್ತದೆ ಈ ಭಾಗದಲ್ಲಿ. ಹಾಗೆ ನಾವು ಒಳಗಡೆ ಬರ್ತಾ ಲಿವಿಂಗ್ ಏರಿಯಾ ನೋಡಬಹುದು. ನೀವು ಇಲ್ಲಿ ವಿಶಾಲವಾದ ಲಿವಿಂಗ್ ಏರಿಯಾ ಇದು ವೀಕ್ಷಕರೇ. ಲಿವಿಂಗ್ ಏರಿಯಾ ತುಂಬಾ ದೊಡ್ಡದಿಟ್ಟಿದ್ದಾರೆ ವೀಕ್ಷಕರೇ. 12-18 ಸೈಜ್ ಬರ್ತದೆ. ಸ್ಕ್ವೇರ್ ಫೀಟ್ ನ ಲೆಕ್ಕದಲ್ಲಿ ಹೇಳೋದಾದ್ರೆ 216 ಸ್ಕ್ವೇರ್ ಫೀಟ್ ಬರ್ತದೆ. ಹಾಗೆ ಗಾಳಿ ಬೆಳಕಿಗೆ ಒಂದು ಕಿಟಕಿ ಇಟ್ಟಿದ್ದಾರೆ. ಮುಂಭಾಗದಲ್ಲಿ ಅತಿ ದೊಡ್ಡದಾದ ಒಂದು ಕಿಟಕಿ ಇಟ್ಟಿದ್ದಾರೆ. ಇದು ರಾಡ್ ಎಲ್ಲ ಸ್ಟೀಲ್ ಯೂಸ್ ಮಾಡಿರ್ತಾರೆ. ಹಾಗೆ ವೀಕ್ಷಕರೇ, ಇದು ಪೂಜಾ ಕೋಣೆ. ಇದು ನೀವು ಇಲ್ಲಿ ನೋಡಬಹುದು, ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಾಸ್ತು ಪ್ರಕಾರದಲ್ಲಿದೆ. ಹಾಗೆ ನಾವು ಈ ಕಡೆ ಬಂದ್ರೆ ಮಾಸ್ಟರ್ ಬೆಡ್ರೂಮ್. ಇದು ಇಲ್ಲಿ ನೋಡಬಹುದು, ಗಾಳಿ ಬೆಳಕಿಗೆ ಕಿಟಕಿ ಇದೆ 2 ಭಾಗದಲ್ಲಿ. ಹಾಗೆ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇದೆ ಒಳಗಡೆಯಿಂದ. ರೂಮ್ ಕೂಡ ಹಾಗೆ ದೊಡ್ಡದಿದೆ ಸೈಜು. ಹಾಗೆ ಈ ಭಾಗದಿಂದ ಹೊರಗಡೆ ಬಂದ್ರೆ ಇನ್ನೊಂದು ಬೆಡ್ರೂಮ್ ಸಿಗ್ತದೆ. ಇಲ್ಲೂ ಹಾಗೆ 2 ಕಿಟಕಿಗಳನ್ನು ಇಟ್ಟಿದ್ದಾರೆ ಗಾಳಿ ಬೆಳಕಿಗೆ. ಮೇಲ್ಗಡೆ ಏನಾದರೂ ಇತರೆ ವಸ್ತುಗಳನ್ನು ಇಡಲಿಕ್ಕೆ ಸ್ಪೇಸ್ ಕೂಡ ಇದೆ. ಹಾಗೆ ನಾವು ಕಿಚನ್ ನ ಭಾಗಕ್ಕೆ ಹೋಗುವ ವೀಕ್ಷಕರೇ, ನೀವು ಇಲ್ಲಿ ನೋಡಬಹುದು, ಅತಿ ದೊಡ್ಡದಾದ ಕಿಚನ್ ಟೇಬಲ್. ಇದು ಸಾಕಷ್ಟು ಜಾಗ ಇದೆ. ಹಾಗೆ ಕಿಚನ್ಗೆ ಹೊಂದಿಕೊಂಡಂತೆ ಸ್ಟೋರ್ ರೂಮ್ ಕೂಡ ಒಂದು ಮಾಡಿರ್ತಾರೆ. ಇಲ್ಲಿ ನೋಡಬಹುದು, ಸ್ಟೋರ್ ರೂಮ್ ಇದು. ಹಾಗೆ ರೇಟ್ನ ವಿಚಾರ ಮಾತಾಡೋದಾದ್ರೆ 78 ಲಕ್ಷ ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ. ವೀಕ್ಷಕರೇ, ಇದು ಯುಟಿಲಿಟಿ ಏರಿಯಾ ಆಗಿದ್ದು ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಸ್ಪೇಸ್ ಕೂಡ ಮಾಡಿದ್ದಾರೆ. ಹಾಗೆ ಒಂದು ಎಕ್ಸಿಟ್ ಡೋರ್ ಕೂಡ ಉಂಟು. ಮನೆಯ ಬಲಭಾಗಕ್ಕೆ ಬರ್ಬೋದು ಈ ಎಕ್ಸಿಟ್ ಡೋರ್ ಇಂದ ಹೊರಗಡೆ ಬಂದ್ರೆ. ಹಾಗೆ ವೀಕ್ಷಕರೇ, ಇನ್ಸೈಡ್ ಸ್ಟೇರ್ ಕೇಸ್ ಆಗಿದ್ದು ಒಳಭಾಗದಿಂದ ಮೆಟ್ಲಿದು ಈ ಮನೆಗೆ. ಹಾಗೆ ಇಲ್ಲಿ ನೋಡಬಹುದು, ಒಂದು ಸಿಂಕ್ ಕೂಡ ಇಟ್ಟಿದ್ದಾರೆ. ಹಾಗೆ ಅದರ ಪಕ್ಕದಲ್ಲೇ ಹೊಂದಿಕೊಂಡಂತೆ ಕಾಮನ್ ವಾಶ್ರೂಮ್ ಇದೆ. ಇಲ್ಲಿ ನೋಡಬಹುದು, ಸಾಕಷ್ಟು ಜಾಗ ಇದೆ ವಾಶ್ರೂಮ್ ನಲ್ಲಿ. ಹಾಗೆ ಈ ಸ್ಟೇರ್ ಕೇಸ್ ನ ಕೆಳಗಡೆ UPS ಇಡ್ಲಿಕ್ಕೆ ಅವಕಾಶ ಇದೆ.
ಹಾಗೆ ವೀಕ್ಷಕರೇ, ಸ್ಟೇರ್ಕೇಸ್ನ ಮೇಲ್ಭಾಗಕ್ಕೆ ಬಂದರೆ ಎಲ್ಲದಕ್ಕೂ ಈ ಸ್ಟೇರ್ಕೇಸ್ ಸ್ಟೆಪ್ಸ್ಗೆ ಎಲ್ಲರೂ ಗ್ರಾನೈಟ್ ಯೂಸ್ ಮಾಡಿರ್ತಾರೆ. ಹಾಗೆ ಸಾಕಷ್ಟು ಗಾಳಿ ಬೆಳಕು ಬರಲಿಕ್ಕೆ ದೊಡ್ಡದಾದ ಒಂದು ವಿಂಡೋ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಗಾಳಿ ಬೆಳಕು ಸಾಕಷ್ಟು ಬರ್ತದೆ ಇಲ್ಲಿ. ಹಾಗೆ ಕೆಳಗಡೆ 2 ಬೆಡ್ರೂಮ್ಗಳನ್ನು ಹೊಂದಿದ್ದು, ಇನ್ನು ಮುಂದೆ ಫ್ಯೂಚರ್ನಲ್ಲಿ ಮತ್ತೆ ಏನಾದರೂ 2 ಬೆಡ್ರೂಮ್ ಎಕ್ಸ್ಟೆನ್ಷನ್ ಮಾಡುವುದಾದ್ರೆ ಮೇಲ್ಗಡೆ ಸಾಕಷ್ಟು ಜಾಗ ಇದೆ, ಸ್ಥಳಾವಕಾಶ ಇದೆ. ಹಾಗೆ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡುವುದಾದ್ರೂ ಈ ಸ್ಥಳವನ್ನು ಉಪಯೋಗಿಸ್ಕೊಳ್ಬಹುದು. ಸುತ್ತಮುತ್ತ ಲೊಕೇಶನ್ ಚೆನ್ನಾಗಿದೆ ವೀಕ್ಷಕರೇ. ಹೈವೇಯಿಂದ ಕೇವಲ 950 ಮೀಟರಿಂದ 1 ಕಿಲೋಮೀಟರ್ ದೂರದ ಅಂತರದಲ್ಲಿ. ಮನೆ ಮುಂಭಾಗವನ್ನು ನೋಡಿ, 2-3 ಕಾರ್ ಪಾರ್ಕಿಂಗ್ ಮಾಡುವುದು ಅಷ್ಟು ಜಾಗವನ್ನು ಇಟ್ಟಿದ್ದಾರೆ. ಹಾಗೆ ಸಣ್ಣ ಪುಟ್ಟ ಕಾರ್ಯಕ್ರಮ ಕೂಡ ಮಾಡ್ಕೊಳ್ಬಹುದು ವೀಕ್ಷಕರೇ. ಹಾಗೆ ಈ ಪ್ರಾಪರ್ಟಿಯ ಸ್ಕೆಚ್ ಕೂಡ ಒಮ್ಮೆ ಕೊಟ್ಟಿರ್ತೇವೆ. ಯಾರಿಗೆ ಈ ಪ್ರಾಪರ್ಟಿ ಮೇಲೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಬಹುದು. ಹಾಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೋಬಹುದು ಅಂತ ಹೇಳ್ತಾ, ಇಂತಹದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾನೆ. ಜೈ ಶ್ರೀರಾಮ್.